ಆಕಾಶ್ ಮೂರ್ತಿ. ಇಂಥ ಅದ್ಭುತವಾದ ಹೆಸರು ಇಂಡಿಯಾದ ಟಾಪ್ ಮೋಸ್ಟ್ ಬಿಸ್ನೆಸ್ ಫ್ಯಾಮಿಲಿಯ ಒಂದರ ವಾರಸ್ದಾರನ ಹೆಸರು. ಆಕಾಶ್ ಕೋಟ್ಯಾಧಿಪತಿ ಬಿಸ್ನೆಸ್ ಫ್ಯಾಮಿಲಿಯ ಅಳಿಯ ಏನೋ ಹೌದು, ಆದರೆ ಅವನ ಪರಿಸ್ಥಿತಿ ನೋಡಿದ್ರೆ ಆ ಮನೆ ಕೆಲ್ಸದವರು ಹೇಳ್ತಾರೆ, ಸ್ವಲ್ಪ ದುಡ್ಡು ಬೇಕಿದ್ರೆ ಹೇಳು, ನಿನ್ ಬಡತನ ಅಂತೂ ನೋಡಿದೀವಿ. ಹೇಳ್ಬೇಕು ಅಂದ್ರೆ ಆಕಾಶ್ ಅಂತಹ ರಿಚ್ ಫ್ಯಾಮಿಲಿಯ ಅಳಿಯಂದ್ರು ರಸ್ತೆಯಲ್ಲಿ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ಬೇಕಾಗಿತ್ತು, ಕಾಸ್ಟ್ಲಿ ಕ್ಲಬ್ಗಳಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಆಕಾಶ್ನ ವಿಷಯದಲ್ಲಿ 3 ವಿಷಯ ಕಾಮನ್ ಆಗಿತ್ತು. ಮೊದಲನೇದು ಅವಮಾನ, ಎರಡನೇದು ತುಂಬಾ ಅವಮಾನ, ಮತ್ತು ಮೂರನೇದು ತುಂಬಾ ಅವಮಾನ. ಮತ್ತೆ ಅವನು ಯಾವಾಗ ತನ್ನ ಹೆಂಡತಿಗೆ ಒಬ್ಬ ಶ್ರೀಮಂತ ಹುಡುಗ ಊಟವನ್ನ ಮಾಡಿಸ್ತಿರೋದನ್ನ ನೋಡ್ತಿದ್ದಾಗ ಅವನಿಗವನೇ ಹೇಳ್ಕೊತಿದ್ದ, ಒಂದಿನ ನನಗೂ ಟೈಮ್ ಬರುತ್ತೆ, ನಾನು ಕಾಸ್ಟ್ಲಿ ಸೂಟ್ ಹಾಕೊಂಡು ಒಂದು ಕಾಸ್ಟ್ಲಿ ಹೋಟೆಲ್ನಲ್ಲಿ ನನ್ನ ಹೆಂಡತಿ ಸರಿತಾಗೆ ಹೆಮ್ಮೆಯಿಂದ ಊಟ ಮಾಡಿಸ್ತೀನಿ. ಆಗ ನಾನು ಮಾಡಿದೆಲ್ಲ ನೋಡಿ ಒಂದು ರೊಮ್ಯಾಂಟಿಕ್ ಡುಯೆಟ್ ಹಾಡಿಗೆ ನನ್ನ ಜೊತೆ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಾನ್ಸ್ ಮಾಡ್ತಾಳೆ. ಆಗ ಅಕ್ಕಪಕ್ಕದಲ್ಲಿ ಕೂತಿರೋ ಎಲ್ರದ್ದು ಉಬ್ಬು ಮೇಲೆ ಇರಬೇಕು. ಒಂದ್ ವೇಳೆ ಸರಿತಾ ಬರ್ಡೇ ವಿಶ್. ಆಕಾಶ್ ಶಾಕಿಂದ ಎದ್ಕೂತ ಮೊಬೈಲ್ ಸ್ಕ್ರೀನ್ ಅನ್ನ ನೋಡಿದಾಗ ಸಂಧ್ಯಾ ಕಾಲ್ ಮಾಡಿದ್ಲು. ಆಕಾಶ್ನ ಕನ್ಸೆಲ್ಲ ನುಚ್ಚು ನೂರಾಯ್ತು. ನನ್ನ ಪ್ರೀತಿಯ ಭಾವ, ಫೋನೇ ತೆಗೆಯೋದಿಲ್ಲ ನೀವು. ಅದು ಮ್ಯಾಮ್, ಅದನ್ನೆಲ್ಲ ಬಿಡಿ, ನೀವೊಂದ್ ಕೆಲ್ಸ ಮಾಡಿ, ಕಲ್ಯಾಣಿ ಜ್ಯುವೆಲ್ರಿನಲ್ಲಿ ನನ್ನ ನೆಕ್ಲೆಸ್ ಇದೆ, ನಾನು ಓನರ್ ಕಾಲ್ ಮಾಡಿದೀನಿ, ಅಲ್ಲಿಗ್ ಹೋಗಿ ನೆಕ್ಲೆಸ್ ನ ಕಲೆಕ್ಟ್ ಮಾಡ್ಕೊಂಡು ನಮ್ಮನೆಗ್ ಬನ್ನಿ. ಸಂಧ್ಯಾ, ನಾನ್ ಸ್ವಲ್ಪ ಬ್ಯಾಂಕ್ ಹೋಗ್ಬೇಕು. ಈ ಬ್ಯಾಂಕ್ ಹೋಗೋ ನಾಟಕ ಬೇರೆ ಯಾರ ಹತ್ರ ಆದ್ರೂ ಮಾಡಿ ಬಾವಾ. ಹೇಗಿದ್ರು ನೀವು ನಮ್ಮನೆ ಅನ್ನ ತಿನ್ಕೊಂಡೇ ಬದುಕ್ತಿರೋದು, ಸೊ ಎಷ್ಟು ಕೆಲ್ಸ ಹೇಳಿದಿನೋ ಅಷ್ಟನ್ನ ಮಾಡಿ. ಮತ್ತೆ ನೆಕ್ಲೆಸ್ ಜೊತೆಗೆ ಓನರ್ ನಿಮ್ಗೆ 30,000 ರೂಪಾಯಿ ಕೊಡ್ತಾರೆ, ಅದನ್ ತಗೊಂಡು ನಮ್ಮನೆಗ್ ಬನ್ನಿ. ಮತ್ತೆ 30,000 ರೂಪಾಯಿಲಿ 1 ರೂಪಾಯಿ ಕೂಡ ಕಮ್ಮಿ ಆಗ್ಬಾರ್ದು. ನಾನ್ ಯಾವತ್ತೂ ಕಳ್ತನ ಮಾಡಿಲ್ಲ. ಹಾಗೆ ಇನ್ನೊಂದ್ ವಿಷಯ ಏನಂದ್ರೆ, ನನ್ ಮೇಲೆ ಅಷ್ಟು ಡೌಟ್ ಇದ್ರೆ ಬೇರೆ ಯಾರಾದ್ರೂ ಕೆಲ್ಸದವ್ರನ್ನ ಕಳ್ಸಿ ಕೆಲಸ ಮಾಡಿಸ್ಕೊಳ್ಳಿ. ಗೊತ್ತಾ, ವಾದ ಮಾಡೋ ಹಕ್ಕು ನಿಮಗಿಲ್ಲ, ಸೊ ಏನ್ ಕೆಲ್ಸ ಹೇಳಿದಿನೋ ಅಷ್ಟನ್ ಮಾಡಿ. ರೆಡಿಯಾಗಿ ಅವನು ಹೊರಗಡೆ ಬಂದ ತಕ್ಷಣ ಅವನು ನೋಡ್ತಾನೆ, ಅವನ ಅತ್ತೆ ಯಾಮಿನಿ ಶೆಟ್ಟಿ ಅವರ ಗೆಳತಿಯ ಜೊತೆ ರಮ್ಮಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆಗ ಯಾಮಿನಿ ಅವರ ಸ್ನೇಹಿತೆ ತಮ್ಮ ಸ್ಲಿಪ್ಪರ್ ಅನ್ನ ನೋಡಿ ಹೇಳ್ತಾರೆ, ಯಾಮಿನಿ, ನೋಡಿಲಿ, ನಿಮ್ ಮನೆಗ್ ಬರ್ಬೇಕಾದ್ರೆ ನನ್ ಸ್ಲಿಪ್ಪರ್ ಕಿತ್ತೋಗ್ಬಿಟ್ಟಿದೆ, ನಾನೀಗ ಮನೆಗ್ ಹೇಗ್ ಹೋಗ್ಲಿ? ಅಯ್ಯೋ, ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ನೀನ್ ಪಾರ್ಟಿ ಎಂಜಾಯ್ ಮಾಡು, ನಾನ್ ಕೆಲ್ಸದವ್ರಿಗೆ ಹೇಳ್ತೀನಿ, ಅವ್ರು ಹೊಲಿಸ್ಕೊಂಡ್ ಬರ್ತಾರೆ. ನೋಡು, ನನ್ಗೆ ಈ ಕೆಲ್ಸದವ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನಾನ್ ಚಪ್ಪಲ್ ವಿಷಯದಲ್ಲಿ ಹಾಗೇನೆ, ಒಂದ್ಸರಿ ಕಿತ್ತೋಗಿರೋ ಚಪ್ಪಲನ್ನ ಮತ್ತೆ ಹಾಕೋದಿಲ್ಲ. ಆದ್ರೆ ಈಗ ಏನ್ ಮಾಡ್ಲಿ, ನಾನ್ ಮನೆಗ್ ಹೋಗ್ಬೇಕಲ್ವಾ? ಆಕಾಶ್ ಇನ್ನೇನು ಮನೆಯಿಂದ ಆಚೆ ಹೋಗ್ತಿದ್ದ. ಆಗ ಯಾಮಿನಿ ಅವರು ಅವನನ್ನ ನೋಡ್ತಾರೆ. ಡೋಂಟ್ ವರಿ, ಕೆಲಸದವನಲ್ಲ, ಕೆಲಸದವನ್ಗಿಂತ ಸ್ವಲ್ಪ ಮೇಲೆ. ಅವನಿನ್ ಕೆಲ್ಸ ತುಂಬಾ ಚೆನ್ನಾಗ್ ಮಾಡ್ತಾನೆ. ಆಕಾಶ್, ಕೇಳಿಲಿ, ಈ ಚಪ್ಪಲ್ ತಗೊಂಡ್ ಹೋಗಿ ಹೊಲಿಸ್ಕೊಂಡ್ ಬಾ. ಆಗ ಯಾಮಿನಿ ಅವರ ಸ್ನೇಹಿತೆ ಹೇಳ್ತಾಳೆ, ಯಾಮಿನಿ, ಇವ್ರು ನಿನ್ ಅಳಿಯ ಅಲ್ವಾ? ಇದ್ಯಾಕೋ ಚೆನ್ನಾಗಿರಲ್ಲ. ಅಯ್ಯೋ, ನೀನ್ ಯಾಕೆ ಟೆನ್ಷನ್ ತಗೋತಿದ್ಯಾ? ಹೇಳ್ಬೇಕು ಅಂದ್ರೆ ಅವನಿಗೆ ಈ ಕೆಲ್ಸ ಮಾಡೋದಕ್ಕೆ ತುಂಬಾನೇ ಇಷ್ಟ. ನಿಮ್ಗಳಿಗೂ ಬೇರೆ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ. ಅಳಿಯ ಆದ್ರೆ ಏನಾಯ್ತು, ಚಪ್ಪಲ್ ಹೊಲಿಸ್ಕೊಂಡ್ ಬರಕ್ಕಾಗಲ್ವಾ? ಇಷ್ಟ ಆದ್ರೂ ಮಾಡ್ಲಿ, ಅವನಿಗೆ ಯಾವ ಕೆಲ್ಸ ಕಾರ್ಯನೂ ಇಲ್ಲ. ಇದನ್ನ ಕೇಳಿ ಆಕಾಶ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಆಕಾಶ್ಗೆ ಇವೆಲ್ಲ ಪ್ರತಿದಿನ ಅಭ್ಯಾಸ ಆಗಿತ್ತು. ಅವನಿಗೆ ನೆನ್ಪಿತ್ತು ಇವತ್ತವನ ಬರ್ತ್ಡೇ ಅಂತ. ಬೇರೆ ಯಾರಿಗೂ ಕೂಡ ಅದರ ಅವಶ್ಯಕತೆನೂ ಇರಲಿಲ್ಲ. ಆಕ್ಚುಲಿ ನಾನು ಸಂಧ್ಯಾ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದೆ. ವಾದ ಮಾಡ್ಬೇಡ, ಏನ್ ಕೆಲ್ಸ ಹೇಳಿದ್ನೋ ಅದನ್ನು ಮಾಡ್ಕೊಂಡ್ ಬಾ. ಮನೆ ಅಳಿಯನಾಗಿರೋದನ್ ಕಲಿ, ಬೇಕಾರಿನ್ ತಂದು. ಸರಿತಾ ಹಣೆನಲ್ಲಿ ಅದೇನ್ ಬರ್ದಿದ್ಯೋ ಏನ್ ಕತೆನೋ, ನಿನ್ನಂತ ಯೂಸ್ಲೆಸ್ ಗಂಡ ಸಿಕ್ಕಿದಾನೆ ಅವಳಿಗೆ. ಯಾಮಿನಿ ಅವರ ಸ್ನೇಹಿತೆ ಅವರ ಕಿತ್ತೋಗಿರೋ ಚಪ್ಲಿಯನ್ನ ತೋರಿಸ್ತಾ ಅವನಿಗೆ ಹೇಳ್ತಾರೆ, ಈ ಚಪ್ಲಿನ ರೆಡಿ ಮಾಡಿಸ್ಕೊಂಡ್ ಬಾ, ಆದ್ರೆ ಕಾಸ್ಟ್ಲಿ ಚಪ್ಲಿ ಇದು, ಅರ್ಥ ಆಯ್ತಾ? ಇಷ್ಟನ್ನ ಹೇಳಿ ಆಕಾಶ್ ಕೈಗೆ ಅವರ ಕಿತ್ತೋಗಿರೋ ಚಪ್ಲಿಯನ್ನ ಕೊಟ್ಬಿಡ್ತಾರೆ. ಇಷ್ಟ ಇಲ್ಲದೆ ಇದ್ರೂ ಕೂಡ ಆಕಾಶ್ ಈ ಕೆಲ್ಸವನ್ನ ಮಾಡ್ಲೇಬೇಕಾಗಿತ್ತು. ಆಕಾಶ್ನ ಮೊಬೈಲ್ಗೆ ಅವನ ಹೆಂಡತಿ ಸರಿತಾಳ ಮೆಸೇಜ್ ಬಂದಿತ್ತು. ಅದನ್ನ ಓದಿದ ತಕ್ಷಣ ಆಕಾಶ್ ಮುಖದಲ್ಲಿ ಮಂದಹಾಸ ಕಾಣಿಸ್ತು. ಇವತ್ತು ಮೊದಲನೇ ಬಾರಿ ಸರಿತಾ ಅವನನ್ನ ಆಫ್ರಿತ ಸಿಗುತ್ತೆ ಅಂತ. ಹೀಗೆ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಆಕಾಶ್ ಡಿಕ್ಕಿ ಹೊಡಿತಾನೆ. ಅವನ ಹೆಸರು ದೇವರಾಜ್ ಕುಲಕರ್ಣಿ ಅಂತ. ಯು ಇಡಿಯಟ್, ಕಣ್ಕಾಣಲ್ವ ನಿಂಗೆ? ಎಲ್ಲೆಲ್ಲಿಂದ ಬರ್ತಿರೋ ನೀವೆಲ್ಲ ಇಲ್ಲಿಗೆ? ಈ ಆಫೀಸ್ ಒಳಗೆ ಕಾಲಿಡೋದಕ್ಕೂ ಯೋಗ್ಯತೆ ಇಲ್ಲ ನಿಂಗೆ. ಮಾವನ್ ಮನೆ ತರ ಒಳಗಡೆ ನುಗ್ಗಿದ್ಯಲ್ಲ, ಯಾರ್ ನೀನು? ಬಹುಶಃ ದೇವರಾಜ್ ಕುಲಕರ್ಣಿ ಕೂಡ
ಆಕಾಶ್ ಹಾಕೊಂಡಿರುವ ಬಟ್ಟೆಯನ್ನ ನೋಡಿ ಕೆಲ್ಸದವನ್ ಅಥವಾ ಆಫೀಸ್ ಬಾಯ್ ಅನ್ಕೊಂಡಿರ್ಬೇಕು. ಇದನ್ನೆಲ್ಲ ಒಳಗಿನಿಂದ ಸರಿತಾ ನೋಡ್ತಾ ಇದ್ಲು. ಆಗ್ಲೇ ಆಕಾಶ್ನ ಗಮನ ಸರಿತಾಳ ಮೇಲೆ ಬೀಳುತ್ತೆ. ತಕ್ಷಣ ಅವನಿಗಾದ ಅವಮಾನನ ಮರೆತು, ಹೋಗ್ಲಿ ಬಿಡು ಸರಿತಾ, ಏನಾಗ್ಬೇಕಿತ್ತು ಅದಾಗೋಯ್ತು. ಅದಕ್ಕೆ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ಯಾ? ಆ ಮಾತಾಡಾಯ್ತು, ಈಗ ಅದನ್ನ ಬಿಟ್ಬಿಡು. ಆಗ್ಲೇ ಸರಿತಾ ಕೋಪದಲ್ಲಿ ಹೇಳ್ತಾಳೆ, ದೂರ ಹೋಗು ನನ್ನಿಂದ, ದೂರ ಹೋಗು. ನೀನ್ ಯಾಕೆ ನನ್ನ ಲೈಫಿಂದ ದೂರ ಹೋಗ್ತಿಲ್ಲ? ನನ್ನ ಲೈಫ್ ನಾಶ ಮಾಡ್ಬಿಟ್ಟಿದ್ಯಾ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ. ನೋಡು, ನಿನಗೇನ್ ಬೇಕು? ಅಪ್ಪ ನಮ್ಮಿಬ್ರು ಮದ್ವೆನ ಬಲವಂತವಾಗಿ ಮಾಡಿದ್ದು. ಇಲ್ಲಾಂದ್ರೆ ನೀನ್ ನನ್ನ ಲೈಫಲ್ಲಿ ಇರ್ತಾ ಇರ್ಲಿಲ್ಲ. ಮತ್ತೆ ಇವತ್ತಿಗೂ ನಿನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಅಯ್ಯೋ, ಇವತ್ತು ಡ್ರೈವರು ಇರ್ಲಿಲ್ಲ, ಅದಕ್ಕೆ ನಿನ್ನ ಕರೆದಿದ್ದು. ನನಗೇನ್ ಗೊತ್ತಿತ್ತು ನನ್ನ ಗಂಡ ಈ ಕೆಲ್ಸಕ್ಕೂ ಲಾಯಕ್ಕಲ್ಲ ಅಂತ. ಇಲ್ಲಿಗ್ ಬಂದು ನೀನ್ ನನ್ ಮುಖ್ಯವಾದ ಕ್ಲೈಂಟ್ ದೇವರಾಜ್ ಕುಲಕರ್ಣಿಗೆ ಅವಮಾನ ಮಾಡಿದ್ಯಾ. ಈಗ ಹೇಗ್ ಕೆಲ್ಸ ಮುಂದುವರಿಸ್ಲಿ? ನಾನ್ ಯಾವ ಜಾಗಕ್ಕೆ ಹೋದ್ರೂ ಕೂಡ ನೀನ್ ನನ್ಗೆ ಅವಮಾನವನ್ ಬಿಟ್ಟು ಬೇರೆ ಏನನ್ನೂ ಮಾಡಿಲ್ಲ. ಕೇವಲ ಅಳ್ಸಕ್ಕಾಗದೆ ಇರೋ ಕಪ್ಪು ಚುಕ್ಕೆ ಆಗೋಗಿದ್ಯಾ ನನ್ನ ಲೈಫಲ್ಲಿ. ಇಷ್ಟನ್ನ ಹೇಳಿ ಸರಿತಾ ಕ್ಯಾಬಿನಿಂದ ಹೊರಗೆ ಬರ್ತಾಳೆ. ಆಗಲೇ ಅಲ್ಲೇ ಬಿದ್ದ ಬುಕ್ಕೆಯನ್ನ ನೋಡಿ ಸರಿತಾ ಹೇಳ್ತಾಳೆ, ಏನಿದೆಲ್ಲ? ಏನ್ ಕಸ ತಗೊಂಬಂದ್ ಹಾಕಿದ್ಯಾ ಇಲ್ಲಿ? ತೆಗೆದು ಡಸ್ಟ್ ಬಿನ್ಗೆ ಎಸೆಯೋ. ಬುಕ್ಕೆಯನ್ನ ಕಾಲಲ್ಲಿ ತುಳಿದು ಅವಳು ಹೋಗ್ತಾಳೆ. ಕುಲಕರ್ಣಿ ಮೊದಲೇ ಕಾರೊಳಗೆ ಕೂತ್ಕೊಂಡು ಸರಿತಾಳಿಗೋಸ್ಕರ ಕಾಯ್ತಾ ಇದ್ದ. ಹಾಗೂ ಆಕಾಶ್ನ ಮುಂದೆಯೇ ಸರಿತಾ ಕುಲಕರ್ಣಿಯ ಕಾರಲ್ಲಿ ಕೂತ್ಕೊಂಡು ಬಿಸ್ನೆಸ್ನ ಕೆಲ್ಸದ ಮೇಲೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗಲೇ ಆಕಾಶ್ನ ಮುಂದೆ ಒಂದು ಕಪ್ಪು ಬಣ್ಣದ ಕಾರ್ ಬರುತ್ತೆ. ಆ ಕಾರಿಂದ ಒಬ್ಬ ಮಧ್ಯ ವಯಸ್ಸಿನ ಯುವಕ ಹೊರಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಆಕಾಶ್ಗೆ ಶಾಕ್ ಆಗುತ್ತೆ. ಯಂಗ್ ಮಾಸ್ಟರ್, ಏಷ್ಯಾದ ಶ್ರೀಮಂತ ಕಂಪನಿ ಮೂರ್ತಿ ಗ್ರೂಪ್ ಆಫ್ ಕಂಪನೀಸ್ ನ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಎಂಪೈರ್ ನಿಮ್ಗೋಸ್ಕರ ಎಲ್ಲ ಕಾಯ್ತಾ ಇದೆ. ಸಮಯ ಬಂದಿದೆ, ನೀವು ಬಂದು ನಿಮ್ಮ ಬಿಸ್ನೆಸ್ ನ ನೋಡ್ಕೊಳ್ಳೋದಕ್ಕೆ. ಹೇಳಿ ಸರಿತಾ, ಏನ್ ಇಲ್ಲಿಗೆ ಬಂದಿದ್ದು? ನಿಖಿಲ್ ಕನ್ಸ್ಟ್ರಕ್ಷನ್ ಅವರ ಬಿಲ್ಡಿಂಗ್ ಏನಿದೆ ಅದರ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಅಂಡ್ ಎಲ್ಲ ಜಾಗದಲ್ಲೂ ಎಲ್ಲ ರೂಲ್ಸ್ ಫಾಲೋ ಮಾಡಿದೀವಿ. ಆದ್ರೂ ನಮ್ಗೆ ಇದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ. ನೀವ್ ಈ ತರ ಯಾಕೆ ಮಾಡಿದ್ರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಬೋದಾ? ನಾನೇ ಅವಳನ್ನ ಇಲ್ಲಿಗೆ ಬರೋದಿಕ್ಕೆ ಹೇಳಿದೆ. ಕಾಮಿನಿ, ನೀನು ಇಲ್ಲಿ? ನಾನು ಇಲ್ಲೇ ಕೆಲಸ ಮಾಡೋದು. ನೀನ್ ಇವಾಗ ಯಾರ ಹತ್ರ ಮಾತಾಡ್ತಾ ಇದೀಯೋ ಅವರೇ ನನ್ ಗಂಡ ಸರಿತಾ. ಆದ್ರೆ ನನ್ಗೆ ಅರ್ಥ ಆಗ್ತಿಲ್ಲ, ನನ್ನ ಅಪ್ರೂವಲ್ ಇಂಪಾರ್ಟೆಂಟ್ ಅಲ್ವಾ? ನಾನೇ ಹೀಗ್ ಮಾಡೋದಿಕ್ಕೆ ಹೇಳಿರೋದು. ನನ್ ಗಂಡ ಇವಾಗ ಯಾವ ಜಾಗದಲ್ಲಿದ್ದಾರೋ ಅವ್ರ ಕೆಲ್ಸನ ಅವರೇ ಮಾಡ್ಕೋಬಹುದು ಅಥವಾ ಅದನ್ನ ಬಿಡಬಹುದು. ಆದ್ರೆ ನಿನ್ನ ಹತ್ರ ತುಂಬಾ ಹಣ ಇದೆ ಅಲ್ವಾ ಸರಿತಾ? ಮತ್ತೆ ಹೋಗು, ಮನೇಲೇ ಕೆಲಸ ಮಾಡು ಅಥವಾ ಎಲ್ಲಾದ್ರೂ ಮಾಡು. ಕಾಮಿನಿ, ಏನೆಲ್ಲ ನಡೀತೋ ಅದರಲ್ಲಿ ನನ್ ತಪ್ಪಿದೆ. ನಾನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಪ್ಲೀಸ್, ನಿನ್ನಿಂದ ಆದ್ರೆ ಎಲ್ಲ ಮರ್ತು ಹೋಗು. ಇಷ್ಟು ದಿನ ನನ್ಗೆ ಮರ್ತೋಗಿತ್ತು ಸರಿತಾ. ಇವಾಗ ನನ್ ಮದ್ವೆ ಆಗಿದೆ. ಈಗ ನೀನ್ ಈ ಮಾತನ್ನ ಎಲ್ಲರ ಎದುರುಗಡೆನೂ ಹೇಳ್ತಾ ಇದೀಯಾ. ಇವಾಗ ನೀನ್ ಇಲ್ಲಿ ನಿಂತ್ಕೊಂಡು ನನ್ ಗಂಡನ್ ಜೊತೆಗೆ ತಮಾಷೆ ಮಾಡ್ತಾ ಮಜಾ ತಗೋತಾ ಇದೀಯಾ. ನನ್ ಜೊತೆಗೂ ಅದೇ ಕೆಲಸ ಮಾಡ್ತಾ ಇದೀಯಾ. ನನ್ ಎಲ್ಲ ಸ್ನೇಹಿತರು ನನ್ ನೋಡಿ ನಗ್ತಾ ಇದ್ದಾರೆ, ಜೊತೆಗೆ ಮಜಾ ತಗೋತಾ ಇದ್ದಾರೆ. ಕಾಮಿನಿ ನೋಡು, ಅದು ನನ್ನ ದಡ್ತನದಿಂದ ಆಗಿದ್ದು. ಅಂಡ್ ನನ್ಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ. ಗಿಲ್ಟ್ ಇಂದ ಕೆಲ್ಸ ಆಗಲ್ಲ ಸರಿತಾ. ಅವತ್ ಮಾಡಿರೋದು ಇವತ್ ಬದಲಾಗಲ್ಲ. ನೀನ್ ಏನ್ ಮಾಡಿದ್ಯೋ ಅದನ್ನ ಅನುಭವಿಸ್ಲೇಬೇಕು. ಅಂದ್ರೆ ಇವ್ರು ನಿನ್ ಗಂಡ ಅಲ್ವಾ? ಇಲ್ಲಿವರೆಗೂ ಅವನ್ ಏನ್ ಕೆಲ್ಸ ಮಾಡ್ತಾ ಇದ್ದ ಸರಿತಾ? ಆದ್ರೆ ಇವ್ರು ನನ್ ಗಂಡನ್ ಸಮನಾಗಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ನಾನ್ ಕೇಳಿದ್ದೆ ಇವನು ಮನೆ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ. ಕಾಮಿನಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನ್ ಏನಿದ್ಯೋ ಅದನ್ನೇ ಹೇಳ್ತಾ ಇದ್ದೀನಿ ಸರಿತಾ. ಓಕೆ, ಇಲ್ ಕೇಳು. ನಿನಗ್ ಅಪ್ರೂವಲ್ ಬೇಕು ಅಂದ್ರೆ ನಿನ್ ಗಂಡನ್ ಹೇಳು. ನನ್ ಗಂಡನ್ ಹತ್ರ ಕೈ ಮುಗ್ದು ಕಾಲಿಗೆ ಬಿದ್ದು ಅಪ್ರೂವಲ್ ಬೇಕು ಅಂತ ಭಿಕ್ಷೆ ಬೇಡೋದಿಕ್ ಕೇಳು. ಕಾಮಿನಿ, ನೀನು ಹೊರಗಡೆ ಹೋಗೋ ದಾರಿ ಅಲ್ಲಿದೆ ಸರಿತಾ. ನೀನಂತೂ ಒಬ್ಬ ನಂಬರ್ 1 ಸ್ವಾರ್ಥಿ ಹಾಗೆ ಕೆಟ್ಟ ಮನುಷ್ಯ. ಶೆಟ್ಟಿ ಕನ್ಸ್ಟ್ರಕ್ಷನ್ದು ಆಗಿರೋ ಲಾಸ್ ನ ರಿಕವರ್ ಮಾಡ್ಬೇಕು ಅಂತಿದ್ಯಾ. ಅದಕ್ಕೆ
ಸರಿತಾನ ಈ ದಾರಿಯಿಂದ ದೂರ ಮಾಡ್ತಿದ್ಯಾ ಅಂಡ್ ಅಲ್ಲ ನಮ್ ಸಂಬಂಧನ ಹೊಡಿಬೇಕು ಅಂತ ನೋಡ್ತಿದ್ಯಾ? ಇದೇನ್ ತಮಾಷೆ ಮಾಡ್ತಿದ್ಯಾ? ಸುಮ್ನಿರು, ಜಸ್ಟ್ ಸುಮ್ನಿರು. ನನ್ ಮಾತಿನ್ನು ಮುಗ್ದಿಲ್ಲ. ಹಾ, ಸೊ ನೀನ್ ಈ ಬಿಸ್ನೆಸ್ ನ ಬೆಟರ್ ಮಾಡ್ಬೇಕು ಅಂತ ತುಂಬಾ ತರ ಸ್ಕೆಚ್ ಹಾಕ್ತಿರ್ತೀಯ. ನಿಮ್ಮ ಅಪ್ಪ ನೀರಜ್ ಶೆಟ್ಟಿ ಜೊತೆ ಸೇರ್ಕೊಂಡು ನಮ್ ತಾತನ್ಗೆ ತೊಂದರೆ ಕೊಡ್ತಾ ಇರ್ತೀಯ. ಸೌದು ಅಂತ ಸರಿತಾಗೂ ತೊಂದರೆ ಕೊಡ್ತೀಯ. ಆಕಾಶ್ ನಿಲ್ಸು. ಏನ್ ನಡೀತಾ ಇದೆ ಇಲ್ಲಿ? ತಾತ 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 ಆದ್ರೂ ತಾತ ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ನೋಡೋರ್ಗ್ ಮಾತ್ರ ನೀವು ಸರಿತಾಗಿ ಅವಕಾಶ ಕೊಡ್ತಾ ಇರ್ತೀರಾ, ಆದ್ರೆ ಒಳಗೊಳಗ್ ನೀವು ಶೌರ್ಯನೇ ಗೆಲ್ಬೇಕು ಅನ್ಕೋತೀರಾ. ಅದಕ್ಕೆ ನೀವು ಮಾಡೋ ಪ್ರತಿಯೊಂದು ಪ್ಲಾನು ಶೌರ್ಯ ಫೇವರ್ ಆಗಿರುತ್ತೆ, ಸರಿತಾಗಿ ಆಪೋಸಿಟ್ ಆಗಿರುತ್ತೆ. ಯು ಆರ್ ಡಿಸ್ಕಸ್ಟಿಂಗ್. ಹೋಗಿಲ್ಲಿಂದ. ಸಾರಿ ಸಾರಿ ಆಕಾಶ್, ನಿನ್ನ ಲಿಮಿಟ್ ಅಲ್ಲಿರೋ. ಇವರು ನಮ್ಮ ತಾತ, ನಿನ್ಗಿಂತ ವಯಸ್ಸಲ್ಲಿ ಪೊಸಿಷನ್ ಅಲ್ಲಿ ತುಂಬಾ ದೊಡ್ಡವರು. ಸಂಧ್ಯಾ, ಓ ಸಂಧ್ಯಾ, ನೀನೊಬ್ಳು ಬಾಕಿ ಇದ್ದೆ. ನನಗ್ ಗೊತ್ತು ಸರಿತಾ ವಿರುದ್ಧವಾಗಿ ನೀನು ಮತ್ತೆ ಶೌರ್ಯ ಒಂದಾಗಿದ್ದೀರಾ. ಯಾಕಂದ್ರೆ ನೀನು ಶೌರ್ಯ ಅವರ ಚಿಕ್ಕಪ್ಪನ ಮಗಳಲ್ವಾ. ಒಳಗೊಳಗೆ ನೀವು ಒಬ್ರ ಬಗ್ಗೆ ಒಬ್ರು ಏನ್ ಬೇಕಾದ್ರೆ ಅನ್ಕೊಂಡಿರ್ಬೋದು, ಆದ್ರೆ ಸರಿತನ್ ವಿಷಯ ಬಂದಾಗ ನೀವಿಬ್ರು ಒಂದಾಗ್ಬಿಡ್ತೀರಾ. ಇದಕ್ಕೆ ಅಲ್ವಾ ನೀವು ಬಲವಂತವಾಗಿ ನನಗ್ ಕೊಡ್ಸಿ ನನ್ ಮರ್ಯಾದೆ ತೆಗಿಯಕ್ ನೋಡಿದ್ದು ಅಲ್ವಾ? ನಿನ್ ಲಕ್ಷ ಸಾರಿ ಪ್ರಯತ್ನ ಮಾಡು, ನಾನ್ ಸರಿತಾ ಜೊತೆ ಇರ್ತೀನಿ. ನಾನ್ ಅಲ್ಲಿರೋವರೆಗೂ ಯಾರು ಸರಿತಾನ ಏನು ಮಾಡೋದಕ್ಕಾಗೋದಿಲ್ಲ. ಒಂದ್ ಸತ್ಯ ಹೇಳ ಶೌರ್ಯ, ನನ್ ಸರಿತಾ ನೀವೇನಿದಿರೋ ನಿಮ್ಮೆಲ್ರಿಗಿಂತ ಟ್ಯಾಲೆಂಟೆಡ್, ಎಲ್ರಿಗೂ ಕೇರ್ ಮಾಡ್ತಾಳೆ, ಎಲ್ರ ಬಗ್ಗೆನೂ ಯೋಚನೆ ಮಾಡ್ತಾಳೆ. ಆದ್ರೆ ಈ ಭೇದ ಭಾವ ಅನ್ನೋದು ಅವಳ ಜೊತೆಗೆ ಆಗುತ್ತೆ. ನೀನ್ ಮಾತಾಡೋದನ್ನ ಮೊದಲು ನಿಲ್ಲಿಸ್ತೀಯಾ? ಆಲ್ರೆಡಿ ತುಂಬಾ ಅವಮಾನ ಮಾಡಿಸಿದ್ಯಾ ನೀನು. ಹೊರಡು ಇಲ್ಲಿಂದ. ಇವತ್ ನೀವಿಬ್ರು ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟು ನಿಂತಿದ್ದೀರಾ. ಇನ್ನೊಬ್ರನ್ನ ಕೀಳಾಗ್ ತೋರ್ಸೋದಕ್ಕೆ ಒಬ್ರು ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ಇವತ್ತೇ ನೋಡ್ತಾ ಇರೋದು. ಇನ್ಮೇಲೆ ಆಕಾಶ್ಗೆ ಏನಾದ್ರೂ ಹೇಳೋಕ್ಕೂ ಮುಂಚೆ ಒಂದು ಮಾತು ನೆನ್ಪಿಟ್ಕೋ, ಇವರು ನನ್ನ ಗಂಡ. ಹಾಗೆ ನಿಮ್ಮಂತವ್ರು ಲಕ್ಷ ಸಲ ಪ್ರಯತ್ನ ಪಟ್ರು ಇವರು ಬದಲಾಗೋದಿಲ್ಲ. ಅದಕ್ಕೆ ಮುಂದಿನ ಸಲ ಆಕಾಶ್ ಜೊತೆ ಏನಾದ್ರೂ ಕೆಟ್ಟದಾಗ ನಡ್ಕೊಂಡ್ರಿ ಅಂದ್ರೆ ನನಗಿಂತ ಕೆಟ್ಟವಳಿನ್ ಯಾರು ಇರಲ್ಲ. ನಡೀರಿ. ಇದೆಲ್ಲ ಏನು ಶೌರ್ಯ? ಈ ಆಕಾಶು ನಮ್ ಫ್ಯಾಮಿಲಿಗೆ ಒಂದು ಕಪ್ಪು ಚುಕ್ಕಿ ಆಗಿದ್ದಾನೆ ಆಂಟಿ. ಮತ್ತೆ ಈ ಸರಿತಾ ಇವಳು ಇವನ್ ಜೊತೆನೇ ಇರ್ಬೇಕು ಅಂತಿದ್ದಾಳೆ. ಹಾ, ಆದ್ರೆ ನಾವ್ ಏನ್ ತಾನೇ ಮಾಡಕ್ಕಾಗತ್ತೆ? ಸರಿತಾ ಅಪ್ಪ ಈ ಅನಿಷ್ಟನ ನಮ್ ಕುತ್ಗೆ ಗಂಟು ಹಾಕಿದ್ದಾರೆ. ಮಾಡ್ಬೋದು, ನಾವು ತುಂಬಾನೇ ಮಾಡ್ಬೋದು. ನೀವು ಬೇಕು ಅಂದ್ರೆ ನಾವ್ ಇವರಿಬ್ರು ಸಂಬಂಧನೇ ಮುಗಿಸ್ಬಿಡ್ಬೋದು. ಆದ್ರೆ ಹೇಗೆ? ಸರಿ, ನೀನೇನ್ ಮಾಡ್ಬೇಕೋ ಅದನ್ ಮಾಡು. ಆದ್ರೆ ಒಂದು ನೆನ್ಪಲ್ಲಿರ್ಲಿ, ಸರಿತಾಗ್ ಮಾತ್ರ ಏನೂ ಆಗ್ಬಾರ್ದು. ನೀವ್ ಯೋಚನೆ ಮಾಡ್ಬಿಡಿ, ಸರಿತಾಗಿ ಏನೂ ಆಗಲ್ಲ. ಇವತ್ತೇನೆಲ್ಲ ನಡೀತೋ ಅದ್ರಲ್ಲಿ ಶೌರ್ಯ ಮತ್ತೆ ಸಂಧ್ಯಾದು ಕೈವಾಡ ಇದೆ. ಅದೇನೇ ಆಗಿದ್ರು ಆಕಾಶ್ ಮನ್ಸಲ್ಲಿ ಏನ್ ಫೀಲಿಂಗ್ಸ್ ಇತ್ತು ಅದು ಹೊರಗಡೆ ಬಂತು ಅಷ್ಟೇ. ಈಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ನನ್ನಲ್ಲಿ ಏನ್ ಫೀಲಿಂಗ್ಸ್ ಇದೆಯೋ ಅದೇ ಫೀಲಿಂಗ್ಸ್ ಅವನಲ್ಲೂ ಇದೆ.
ಆಗಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಕಾಫಿ ತಗೋ. ಆಕ್ಚುಲಿ ಅದು ನಾನು ಫ್ರೆಶ್ ಆಗೋದಕ್ಕೆ ಹೋಗ್ಬೇಕು. ತುಂಬಾ ಕೆಲಸ ಇದೆ. ಹೋಗಿ ಬಂದು ಕುಡಿತೀನಿ. ವಿಕ್ರಮ್ ಮಾತಾಡ್ತಾ ಇದ್ದೀನಿ. ನೀವ್ ಯಾಕೆ ಫೋನ್ ಮಾಡಿದ್ದು? ನಿಮ್ ನಿರ್ಧಾರದ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಯಂಗ್ ಮಾಸ್ಟರ್? ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಹಿಂದೆ ಬರೋದನ್ನ ಬಿಡಿ ಅಂತ. ನನಗೆ ಪದೇ ಪದೇ ಫೋನ್ ಮಾಡಬೇಡಿ. ನಾನೊಬ್ಬ ದೊಡ್ಡ ಸಾಹುಕಾರ ಅಂತ ಯಾರಿಗೂ ಗೊತ್ತಾಗೋದು ನನಗಿಷ್ಟ ಇಲ್ಲ. ಈ ವಿಷಯ ಸೀಕ್ರೆಟ್ ಆಗೇ ಇರಬೇಕು. ಏನಾಯ್ತು ಸರ್? ಹೌದಾ ಅಪ್ಪ? ಅದು ಸರಿತಾಳ ತಂದೆಗೆ ಆದ ಆಕ್ಸಿಡೆಂಟಿನ ವಿಷಯವನ್ನ ಕೇಳಿ ಆಕಾಶ್ಗೂ ಕೂಡ ತುಂಬಾ ಗಾಬರಿಯಾಗುತ್ತೆ. ಯಾಕಂದ್ರೆ ಆಕಾಶ್ನ ಜೀವನದಲ್ಲಿದ್ದಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಸರಿತಾಳ ತಂದೆಯಾಗಿತ್ತು. ಸರಿತಾ ಮಗಳೇ, ಈಗ ನಿಮ್ಮಪ್ಪನ ಐಸಿಯುನಲ್ಲಿಟ್ಟಿದ್ದಾರೆ ಮಗಳೇ. ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಏನಾಯ್ತು ಡಾಕ್ಟರ್? ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಲ್ಲಿಗೆ ಬಂದಾಗ ಅವ್ರ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು, ಆದ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ಆದ್ರೂ ನಾವು ಅವ್ರನ್ನ ಐಸಿಯುನಲ್ಲೇ ಇಟ್ಟಿದ್ದೀವಿ. ಅವ್ರು ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಬಹುದು ಅಂತ ಅನ್ಸುತ್ತೆ, ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಕೂಡ ಇದೆ. ಆಕಾಶ್, ಸರಿತಾ, ಯಾಮಿನಿ ಅವರು ಆ ದಿನವನ್ನ ತುಂಬಾ ನೋವಿನಿಂದ ಕಳೆದ್ರು. ಸಾಯಂಕಾಲ ಆಗೋದ್ರಲ್ಲಿತ್ತು. ಇವಾಗ್ಲೂ ಕೂಡ ಅವರು ಹಾಸ್ಪಿಟಲ್ ಅಲ್ಲೇ ಇದ್ರು. ಸರಿತಳ ಪರಿಸ್ಥಿತಿಯನ್ನ ಆಕಾಶ್ಗೆ ನೋಡಕ್ಕಾಗ್ಲಿಲ್ಲ. ಆಗಲೇ ಏನೋ ಯೋಚನೆ ಮಾಡ್ತಾ ಸರಿತಳ ಹತ್ರ ಹೋಗಿ ಆಕಾಶ್ ಹೇಳ್ತಾನೆ, ನೀನೀಗ ಅಮ್ಮನ್ ಕರ್ಕೊಂಡು ಮನೆಗೆ ಹೋಗು ಸರಿತಾ. ನಾನಿಲ್ಲೇ ಇದ್ದು ಅಂಕಲ್ನ ನೋಡ್ಕೋತೀನಿ. ಏನೇ ಆದ್ರೂ ನಿನ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆದ್ರೆ ನಾನು ಅಪ್ಪನ ಈ ಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗ್ಲಿ? ಅವರ ಆರೋಗ್ಯ ನೋಡು ಸರಿತಾ, ಅಂಕಲ್ ಮೇಲೆ ನನಗೆ ಸ್ವಲ್ಪ ಸಮಯದ ನಂತರ ಸರಿತಾ ಮತ್ತು ಯಾಮಿನಿ ಮನೆಗೆ ಹೊರಟ್ರು. ಆದ್ರೆ ಆಕಾಶ್ ಇನ್ನೂ ಕೂಡ ಹಾಸ್ಪಿಟಲ್ ಅಲ್ಲೇ ಇದ್ದ. ಆಗ ಡಾಕ್ಟರ್ ಬಂದು ಆಕಾಶ್ಗೆ ಹೇಳ್ತಾರೆ, ನೋಡಿ ಮಿಸ್ಟರ್ ಶೇಖರ್ ಅವರ ಆರೋಗ್ಯ ಇದ್ದಕ್ಕಿದ್ದಂಗೆ ತುಂಬಾ ಹಾಳಾಗ್ತಾ ಇದೆ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಡಾಕ್ಟರ್ ನೀವು ಹೇಳಿದ್ರೆ ಅವ್ರ ಕಂಡೀಷನ್ ಓಕೆ ಅಂತ. ಈಗ ಸಡನ್ ಆಗಿ ಏನಾಯ್ತು? ಇದ್ರ ಬಗ್ಗೆ ನಾವು ಈಗ ಏನು ಹೇಳೋದಕ್ಕಾಗಲ್ಲ. ಆದ್ರೆ ಅವರಿಗೆ ಆದಷ್ಟು ಬೇಗ ಆಪರೇಷನ್ ಮಾಡಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಸೊ ಡಾಕ್ಟರ್, ನೀವು ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಆಪರೇಷನ್ ಶುರು ಮಾಡ್ಕೊಳ್ಳಿ. ಓಕೆ ಫೈನ್. ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಸೈನ್ ಮಾಡಬೇಕಾಗುತ್ತೆ. ಮತ್ತೆ ಹಾಗೇನೆ ಈಗಲೇ ಹೋಗಿ ಬಿಲ್ ಕೌಂಟರ್ಲಿ 15 ಲಕ್ಷ ಕಟ್ಬಿಡಿ. ನಾನು ಹೋಗಿ ಆಪರೇಷನ್ಗೆ ರೆಡಿ ಮಾಡ್ಕೋತೀನಿ. ಓಕೆ? 15 ಲಕ್ಷ ಅಂತ ಕೇಳಿದ ತಕ್ಷಣ ಆಕಾಶ್ಗೆ ಟೆನ್ಷನ್ ಆಗೋದಕ್ಕೆ ಶುರು ಆಯ್ತು. 15 ಲಕ್ಷ ಅಂತ ಕೇಳಿದ ತಕ್ಷಣ ಆಕಾಶ್ಗೆ ಟೆನ್ಷನ್ ಆಗೋದಕ್ಕೆ ಶುರು ಆಯ್ತು. ಅವನು ಸರಿತಾಳಿಗೆ ಕಾಲ್ ಮಾಡಬೇಕು ಅಂತ ಫೋನನ್ನ ತೆಗೆದ. ಆಗ್ಲೇ ಅವನ ಮುಂದೆ ವಿಕ್ರಮ್ ಇರೋದು ಅವನಿಗೆ ಕಾಣಿಸುತ್ತೆ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಮತ್ತೆ ಸರಿತಾ ದುಡ್ಡಿನ ವ್ಯವಸ್ಥೆನ ಬೇಗ ಮಾಡ್ಕೋತಾಳೆ. ಆದ್ರೆ ನೀವು ಇದನ್ನ ಯೋಚನೆ ಮಾಡಿದ್ದೀರಾ ಯಂಗ್ ಮಾಸ್ಟರ್?
ಇದೆಲ್ಲವೂ ತನಗ್ ತಾನೇ ಹೇಗಾಯ್ತು ಅಂತ? ಇವಾಗ ಏನಾಗಿರೋ ಆಕ್ಸಿಡೆಂಟು ಇದು ನಿಮ್ಮಪ್ಪ ಹೇಳಿರೋದಕ್ಕೆ ಮಾಡಿಸಿರೋದು. ನಿಮಗೆ ಧೈರ್ಯ ಆದ್ರೂ ಹೇಗೆ ಬಂತು ಇದನ್ನ ಮಾಡೋದಕ್ಕೆ? ಆದಿತ್ಯ ಮೂರ್ತಿ ಅವರ ಧೈರ್ಯ ಎಷ್ಟಿದೆ ಅಂದ್ರೆ, ಅವರ ಒಂದೇ ಒಂದು ಸನ್ನೆಲಿ ಶೇರ್ ಮಾರ್ಕೆಟ್ ಅಳ್ಳಾಡ್ಬೋದು. ಇದೊಂದು ಮಾಮೂಲಿಯಾಗಿರೋ ಆಕ್ಸಿಡೆಂಟ್. ನೀವು ಮಾಡಿದ್ದು ಸರಿ ಇಲ್ಲ. ನೀವಿದಕ್ಕೆ ತಕ್ಕನಾದ ಬೆಲೆ ಕಟ್ಟಲೇಬೇಕಾಗತ್ತೆ. ಬರೀ 15 ಲಕ್ಷದ ಬೆಲೆ ಅಷ್ಟೇ. ಮತ್ತೆ ನಾನೀಗ ಅದಷ್ಟನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಮೂರ್ತಿ ಗ್ರೂಪ್ಸ್ ನಾನು ನಿನ್ನದ್ ಮಾಡ್ಕೊ. ಅಷ್ಟಕ್ಕೂ ಈ ಕಂಪ್ನಿ ಮುಂದೆ 15 ಲಕ್ಷ ಅವ್ರ ಕಾಲ್ ಕೆಳಗಡೆ ಇರೋ ಕಸದ್ ಸಮಾನ. ಈ ದುಡ್ಡು ನೀವು ಕೊಡ್ಲೇಬೇಕಾಗತ್ತೆ. ಅಂಕಲ್ಗಾಗಿರೋ ಆಕ್ಸಿಡೆಂಟ್ಗೆ ಲೆಕ್ಕನ ನಾನು ಆಮೇಲೆ ನೋಡ್ಕೋತೀನಿ. ಆದ್ರೆ ನಿಮ್ಮ ಮಾತು ನಾನು ಯಾವತ್ತೂ ಮರೆಯಲ್ಲ. ಅಷ್ಟಕ್ಕೂ ನಾನು ನಿನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೂ ನಿನ್ ಕೆಲ್ಸ ನಿಲ್ಲೋದಿಲ್ಲ. ಸರಿತಾ ನಿನ್ ಜೊತೆನೇ ಇದ್ದಾಳೆ. ಯಾಕೆ? ಆದ್ರೆ ಯೋಚನೆ ಮಾಡು. ಮತ್ತೆ ಸರಿತಾಗೆ ಈ ವಿಚಾರ ಗೊತ್ತಾಯ್ತು ಅಂದ್ರೆ ಈ ಮೂರ್ತಿ ಗ್ರೂಪ್ಸ್ ಇಂದ ನೀವು ದೂರ ಹೋಗ್ಲೇಬೇಕು. ಈ ಆಕ್ಸಿಡೆಂಟ್ಗೆ ಕಾರಣ ಅವಳು ನಿಮ್ಮನ್ನ ಕ್ಷಮಿಸ್ತಾಳೆ ಅನ್ಕೊಂಡಿದ್ದೀರಾ? ಮತ್ತೆ ಈ ನಿನ್ನ ಸಂಬಂಧ ಐತಿಯಲ್ಲ, ನಿಧಾನಕ್ಕೆ ಸ್ವಲ್ಪ ಸರಿ ಆಗ್ತದೆ. ಅದು ತುಂಬಾ ಪೂರ್ತಿಯಾಗಿ ಕೊನೆಗಾಣುತ್ತೆ. ನಿಜವಾಗ್ಲೂ ವಿಕ್ರಮ್ ತುಂಬಾನೇ ದೊಡ್ಡ ಪ್ಲಾನ್ ಅನ್ನ ಮಾಡಿದ್ದ. ಆಕಾಶ್ ಯೋಚನೆ ಮಾಡ್ತಾ ಇದ್ದ, ಇಲ್ಲಿವರೆಗೂ ಅವನ ಪ್ಲಾನ್ ನನಗೆ ಯಾಕೆ ಅರ್ಥ ಆಗ್ಲಿಲ್ಲ ಅಂತ. ಅದೇ ನೀನು ಇದನ್ನ ಮಾಡಿಲ್ಲ ಅಂದ್ರೆ ನಿಮ್ ತಂದೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇದೆಲ್ಲವೂ ಇಲ್ಲಿಗೆ ನಿಲ್ಲೋದಿಲ್ಲ. ಸರಿ ತಾನು ಇದಾಳಲ್ಲ, ಶನಯ್ಯ ಮತ್ತೆ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗುವಂಥದ್ದು ನೀವು ಯಾವುದು ಮಾಡಬಾರ್ದು. ನಾನು ನಿಮ್ಮ ಮಾತು ಒಪ್ಪೋದಕ್ಕೆ ತಯಾರಿದ್ದೀನಿ, ಗೊತ್ತು. ಆದ್ರೆ ಒಂದು, ಈ ವಿಷಯ ಹೊರಗೆಲ್ಲೂ ಬರಬಾರ್ದು. ನಾನು ಯಾರಂತ ಗೊತ್ತಾಗಬಾರ್ದು. ಆಕಾಶ್ ಸರಿತಳಿಗೆ ಅವರ ಅಪ್ಪನ ಪರಿಸ್ಥಿತಿಯನ್ನ ತಿಳಿಸ್ತಾನೆ. ನಂತರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನ ಫಿಲ್ ಮಾಡಿದ್ಮೇಲೆ ಸರಿತಳ ತಂದೆಯ ಆಪರೇಷನ್ ಶುರುವಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಬಂದು ಹೇಳ್ತಾರೆ ಶೇಖರ್ ಅವರ ಪರಿಸ್ಥಿತಿ ಇವಾಗ ಸರಿಯಾಗಿದೆ ಅಂತ. ಇದನ್ನ ಕೇಳಿ ಇಬ್ಬರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ. ಅದು ನಾನು ಅಪ್ಪಂಗೋಸ್ಕರ ಊಟ ತಂದಿದ್ದೆ. ಅವ್ರು ಹುಷಾರಾದ್ಮೇಲೆ ತಿನ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ನಿನ್ಗೆ ಸೇರ್ಬೇಕು ಅನ್ಸುತ್ತೆ. ಇದರಲ್ಲಿ ಬೆಂಡೆಕಾಯಿ ಪಲ್ಯ ಇದೆ. ನಿಜವಾಗ್ಲೂ ಆಕಾಶ್ಗೆ ತುಂಬಾನೇ ಹಸಿವಾಗಿತ್ತು. ಅವನು ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಅವನಿಗೆ ಇಷ್ಟವಾದ ಬೆಂಡೆಕಾಯಿ ಪಲ್ಯವಿತ್ತು. ಆಗ ಅವನಿಗೆ ಸರಿತಾಳ ಒಂದು ಮಾತು ನೆನಪಾಗುತ್ತೆ. ಅವಳು ಇದನ್ನ ತಂದೆಗೋಸ್ಕರ ಮಾಡಿದ್ದು ಅನ್ನೋದು. ಆದ್ರೆ ಅವರ ತಂದೆ ಶೇಖರ್ಗೆ ಬೆಂಡೆಕಾಯಿ ಅಂದ್ರೆ ಸ್ವಲ್ಪನೂ ಆಗ್ತಿರ್ಲಿಲ್ಲ. ಇದರಿಂದ ಆಕಾಶ್ಗೆ ಕ್ಲಿಯರ್ ಆಗಿ ಅರ್ಥವಾಯ್ತು, ಸರಿತಾ ಇದನ್ನ ಮಾಡಿರೋದು ಆಕಾಶಿಗೋಸ್ಕರ ಅನ್ನೋದು. ಅಪ್ಪ, ನೋಡ್ಕೊಂಬರ್ತೀನಿ. ಹಲೋ ಬಾಬಾ, ದೇವರಾಜ್ ಕುಲಕರ್ಣಿ ಕ್ಲಬ್ ಅಲ್ಲಿ ಕೆಲವು ಗುಂಡಾಗಳು ನನ್ನ ಜೊತೆ ಕೆಟ್ಟದಾಗ ನಡ್ಕೋತಿದ್ದಾರೆ, ಬಿಡಿ ನನ್ನ. ಹಲೋ ಸಂಧ್ಯಾ, ಏನು ಹೊಸ ನಾಟಕ? ಸಂಧ್ಯಾ ಅಳುತ್ತಿರುವ ಧ್ವನಿ ಮತ್ತು ದಾಂಡಿಗರು ನಗುತ್ತಿರುವ ಧ್ವನಿ ಆಕಾಶ್ನ ಕಿವಿಗೆ ಬೀಳುತ್ತಿತ್ತು. ಸರಿತಾ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಈಗಲೇ ಬರ್ತೀನಿ. ಆಕಾಶ್ ದೇವರಾಜ್ ಕುಲಕರ್ಣಿ ಅವರ ಕ್ಲಬ್ಬಿಗೆ ಬಂದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಪೂರ್ತಿ ಕ್ಲಬ್ ಖಾಲಿಯಾಗಿತ್ತು. ಅವನಿಗೆ ಇದು ಯಾರ್ದೋ ಸಂಚು ಎಂದು ಅರ್ಥ ಆಗಿತ್ತು. ಭಯದಲ್ಲೇ ಆಕಾಶ್ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಆಗ ಹಿಂದಿನಿಂದ ಯಾರೋ ಕರ್ಚೀಫಿಂದ ಆಕಾಶ್ನ ಮೂಗನ್ನ ಒತ್ತಿ ಹಿಡಿತಾರೆ. ಅಷ್ಟಕ್ಕೂ ಆಕಾಶ್ಗೆ ಏನಾಗುತ್ತೆ? ಶೌರ್ಯ ಹಾಗೂ ಸಂಧ್ಯಾಳ ಉಪಾಯವಾದ್ರೂ ಏನು? ಆಕಾಶ್ನನ್ನ ಕರ್ಚೀಫಿಗೆ ಹಾಕಲಾದ ಕ್ಲೋರೋಫಾರ್ಮ್ನಿಂದ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿರ್ತಾರೆ. ಅವನಿಗೆ ಪ್ರಜ್ಞೆ ತಪ್ಪಿದ ಕೂಡಲೇ ಅವನ ಮುಂದೆ ಇಬ್ರು ವ್ಯಕ್ತಿ ಬಂದು ನಿಲ್ತಾರೆ. ಅವ್ರ ಹೆಸರೇ ಶೌರ್ಯ ಹಾಗೂ ಸಂಧ್ಯಾ. ಅವರಿಬ್ಬರ ಮುಖದಲ್ಲೂ ಒಂದು ರೀತಿಯ ಮಂದಹಾಸವಿತ್ತು. ಅದಾದ್ಮೇಲೆ ಏನಾಯ್ತು ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ. ಮಾರನೇ ದಿನ ಆಕಾಶ್ ಕಣ್ಣನ್ನ ಬಿಟ್ಟು ನೋಡಿದಾಗ ಅವನು ಅವನ ರೂಮ್ನಲ್ಲಿದ್ದ.
ನಾನು ಇಲ್ಲಿಗೆ ಹೇಗೆ ಬಂದೆ? ರಾತ್ರಿ ನಡೆದಿದ್ದರ ಬಗ್ಗೆ ಆಕಾಶ್ಗೆ ನೆನಪಾದ ಕೂಡಲೇ ಆಕಾಶ್ ಟೆನ್ಷನ್ ಆಗ್ತಾನೆ. ಏನ್ ನಡೀತು ನನ್ನ ಜೊತೆ? ಹಲೋ, ಸದ್ಯ ಏನ್ ಆಟ ಇದು? ಎಲ್ಲಿದ್ಯಾ ನೀನು? ನಾನು ಕುಲಕರ್ಣಿ ಮನೆ ಹತ್ರ ಬಂದಾಗ ನೀನೆಲ್ಲೂ ಕಾಣಿಸ್ಲಿಲ್ಲ. ನಾನು ಯಾರೋ ಪ್ರಜ್ಞೆ ತಪ್ಪಿಸಿದ್ರು. ಈಗ ನಾನು ನಮ್ಮನೇಲಿದ್ದೀನಿ. ಸರಿಯಾಗಿ ಹೇಳು, ನನಗೇನಾಯ್ತು? ಏನು ಎಣ್ಣೆ ಹೊಡೆಯೋ ಅಭ್ಯಾಸ ಬೇರೆ ಆಗೋಯ್ತಾ ನಿಮ್ಗೆ ಬಾವಾ? ನೋಡಿ, ನಾನ್ ನಿಮ್ಮನ್ನ ಎಲ್ಲಿಗೂ ಕರ್ದಿಲ್ಲ. ಮತ್ತೆ ನಾನ್ ಊರಿಂದ ಹೊರಗಿದ್ದೀನಿ. ನೋಡಿ ಬಾವಾ, ನಾನ್ ತುಂಬಾ ಬಿಸಿ ಇದ್ದೀನಿ. ನಿಮ್ಮ ವೇಸ್ಟ್ ಮಾತುಗಳಿಗೆ ನನ್ನ ಹತ್ರ ಸ್ವಲ್ಪನೂ ಸಮಯ ಇಲ್ಲ. ಓಕೆ, ಫೋನ್ ಇಡಿ. ಇತ್ತೀಚೆಗೆ ಯಾವನೋ ಏನೇನೋ ಹೇಳ್ಕೊಂಡು ಬಂದ್ಬಿಡ್ತಾನೆ. ಮತ್ತೆ ನಿನಗೆ ಇಲ್ಲಿ ನೋಡೋದಕ್ಕೂ ಯೋಗ್ಯತೆ ಇಲ್ಲ. ಮಾತ್ರ ದೊಡ್ಡದಾಗಿ ಆಡ್ತಿದ್ಯಾ? ನಡಿ, ಹೊರಡು ಇಲ್ಲಿಂದ, ಹೊರಡು. ಒಬ್ರು ಬಟ್ಟೆ ನೋಡಿ ಅವ್ರನ್ನ ಜಡ್ಜ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಇಲ್ಲಿ ಬರೋ ಎಲ್ಲ ಕ್ಲೈಂಟ್ ಜೊತೆ ಹೀಗೆ ಮಾತಾಡ್ತೀರಾ ನೀವು? ನನ್ನ ಹೋಗೋಕ್ ಬಿಡಿ. ನಡಿ ನಡಿ ನಡಿ, ಹೊರಡು, ಬೇಗ ಗಾಡಿ ಎತ್ಕೊಂಡು ಹೊರಡು. ಆಕಾಶ್ ಇನ್ನೇನು ಅವನಿಗೆ ಬಾರಿಸ್ಬೇಕು ಅಷ್ಟರಲ್ಲಿ ಹಿಂದಿನಿಂದ ಒಬ್ರು ಕರೀತಾರೆ. ಆಕಾಶ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ರೋಸ್ ವುಡ್ ಸ್ಪ್ರಿಂಗ್ ನ ಮಾಲೀಕ ಕಾರ್ತಿಕ್ ಗೌಡ ನಿಂತಿದ್ದ. ಸರ್, ಇವನ್ನ ಕ್ಷಮಿಸ್ಬಿಡಿ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಂಗೆ. ನಿನಗೆ ಗೊತ್ತಿದ್ಯಾ ಎದುರುಗಡೆ ಯಾರು ನಿಂತಿದ್ದಾರೆ ಅಂತ? ಸಾರಿ ಸರ್. ಹೊರಡು, ಔಟ್. ಇವ್ರಿಗೆ ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇವ್ರಿಗೇನು ಅರ್ಥ ಆಗ್ಬೇಕು ಅಂದ್ರೆ ಇಲ್ಲೊಂದ್ ವೇಳೆ ಒಬ್ಬ ಬಡವ ಬಂದರೂ ಕೂಡ ಅವ್ರ ಜೊತೆನೂ ಸರಿಯಾಗಿ ನಡ್ಕೋಬೇಕು ಅಂತ. ಸರಿ, ಖಂಡಿತ. ನನಗೆ ಗೊತ್ತಾಯ್ತು ನೀವು ಇಲ್ಲಿಗೆ ಬರ್ತಿದ್ದೀರಾ ಅಂತ, ಆದರೆ ಅವನಿಗೆ ಹೇಳೋದನ್ನ ಮರ್ತ್ಬಿಟ್ಟೆ. ಕಾರಿಂದ ಇಳಿದ ಆಕಾಶ್ನನ್ನ ಸರಿತಾ ಆಶ್ಚರ್ಯದಿಂದ ನೋಡ್ತಾಳೆ. ಅಲ್ಲ, ಇಷ್ಟು ಕಾಸ್ಟ್ಲಿ ಗಾಡಿ ರೆಂಟ್ ಮಾಡೋ ಅವಶ್ಯಕತೆ ಏನಿತ್ತು? ನೀನ್ ಟೆನ್ಷನ್ ಮಾಡ್ಕೋಬೇಡ. ಇದು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು. ನೀನ್ ಬಾ, ನಾವು ಹೋಗೋಣ. ಇವಾಗ್ಲೂ ಕೂಡ ಅವರಿಬ್ಬರ ಮಧ್ಯೆ ಸ್ವಲ್ಪ ಸೈಲೆನ್ಸ್ ಇತ್ತು. ಆಗಲೇ ಆಕಾಶ್ನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅನ್ನ ನೋಡಿದ ತಕ್ಷಣ ಆಕಾಶ್ಗೆ ಕೈ ನಡ್ಗೋದಕ್ಕೆ ಶುರುವಾಗುತ್ತೆ. ಏನಾಯ್ತು? ಏನಿಲ್ಲ. ಸಪೋಸ್ ನಿನಗೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ನೀನ್ ನನಗೆ ಹೇಳ್ಬೋದು. ಶೌರ್ಯ ಕಳಿಸಿದಂತಹ ಮೆಸೇಜ್ ಅಲ್ಲಿ ಆಕಾಶ್ನ ತುಂಬಾನೇ ಫೋಟೋಸ್ಗಳಿದ್ವು. ಅದರಲ್ಲಿ ಅವನು ಬೇರೆ ಹುಡುಗಿರ ಜೊತೆ ಬರೀ ಬೆತ್ತಲೆಯಾಗಿ ಕಾಣಿಸ್ಕೊಂಡಿದ್ದ. ಇಬ್ರು ಕೂಡ ಆ ಫೋಟೋದಲ್ಲಿ ತುಂಬಾನೇ ಇಂಟಿಮೇಟ್ ಆಗಿದ್ರು. ಆಗಲೇ ಅವನ ಮೊಬೈಲ್ಗೆ ಇನ್ನೊಂದು ಮೆಸೇಜ್ ಬರುತ್ತೆ. ನಿನ್ನ ಈ ಎಲ್ಲಾ ಫೋಟೋನ ನಾನು ಸರಿತಾಳಿಗೆ ಕಳಿಸ್ತಾ ಇದ್ದೀನಿ, ಬೇಗ ಮನೆಗೆ ತಲುಪು. ಈ ಮೆಸೇಜ್ ಅನ್ನ ಓದಿದ ತಕ್ಷಣ ಆಕಾಶ್ ತುಂಬಾ ನಡುಗಿ ಹೋಗಿದ್ದ. ಸರಿತಾಳಿಗೆ ಅವಳ ರೂಮಲ್ಲಿ ನಿದ್ದೆನೇ ಬರೋದಿಲ್ಲ. ಅವಳು ಪದೇ ಪದೇ ಆಕಾಶ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನಿನಗೇನಾದ್ರೂ ಬೇಕಿತ್ತಾ? ಸರಿತಾ ಉತ್ತರ ಹೇಳ್ತೇನೆ ಸುತ್ತಮುತ್ತ ಕಣ್ಣು ಹಾಯಿಸೋದಕ್ ಶುರು ಮಾಡ್ತಾಳೆ. ಆಕಾಶ್ನ ಮುಖವನ್ನ ಎದುರಿಸೋದಕ್ಕಾಗದೆ ಸರಿತಾ ಮನಸ್ಸಲ್ಲೇ ಹೇಳ್ಕೊತಾಳೆ, ನಾನ್ ಇಲ್ಲಿವರೆಗೂ ಬರೋದೇನೋ ಬಂದ್ಬಿಟ್ಟೆ, ಆದ್ರೀಗ ಏನ್ ನೆಪ ಹೇಳಿ? ಅದು ನನ್ ರೂಮಲ್ಲಿ ಲೈಟ್ ಸರಿ ಇಲ್ಲ. ಓ, ನಾನು ಅದನ್ನ ಈಗಲೇ ಸರಿ ಮಾಡ್ತೀನಿ. ಅದನ್ನ ಸರಿ ಮಾಡೋ ಅವಶ್ಯಕತೆ ಇಲ್ಲ.
ಅಷ್ಟಕ್ಕೂ ಇವತ್ತು ಸರಿತಳಿಗೆ ಏನಾಗಿತ್ತು? ಯಾಕೆ ಅಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಲು? ಹೀಗೆ ಆಕಾಶ್ ಕನ್ಫ್ಯೂಸ್ ಆಗಿದ್ದ. ಮತ್ತೆ ಅವನ ಕನ್ಫ್ಯೂಸ್ ನೋಡೋದು ಸರಿತಳಿಗೆ ಅಷ್ಟೊಂದು ಕಷ್ಟವಾದ ಕೆಲಸವಲ್ಲ. ನಾನು ಇಲ್ಲೇ ಮಲ್ಕೋತೀನಿ. ಸರಿ, ನೀನು ಇಲ್ಲೇ ಮಲ್ಕೋ, ನಾನು ನಿನ್ ರೂಮಲ್ಲಿ ಹೋಗಿ ಮಲ್ಕೋತೀನಿ. ಅಲ್ಲ, ಇವನಿಗೆ ನನ್ ಮಾತಲ್ಲಿರೋ ಉದ್ದೇಶನೇ ಅರ್ಥ ಆಗ್ಲಿಲ್ವಾ? ನಾವಿಬ್ರು ಒಟ್ಟಿಗೆ ಮಲ್ಕೋಕಾಗಲ್ವಾ? ನಾನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ದಡ್ಡಿ. ಆಕಾಶ್ ರೂಮ್ಗೆ ಹೋಗೋ ಅವಶ್ಯಕತೆ ಏನಿತ್ತು? ಅಲ್ಲ, ಅವನಿಗೆ ಎಲ್ಲಾನು ಅರ್ಥ ಆಗುತ್ತೆ. ಆದ್ರೆ ಇವತ್ತೇ ತುಂಬಾ ಅಮಾಯಕನಾಗಿದ್ಬಿಟ್ಟ. ನನ್ಗೆ ಎಷ್ಟು ಎಂಬ್ಯಾರಸ್ಮೆಂಟ್ ಫೀಲ್ ಆಗ್ತಿದೆ ಅಂದ್ರೆ ಮಲ್ಕೋಕ್ಕೂ ಆಗ್ತಿಲ್ಲ. ಸರಿತಳನ್ನ ಆಫೀಸಿಗೆ ಡ್ರಾಪ್ ಮಾಡಿ ಆಕಾಶ್ ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅನ್ನೋಷ್ಟ್ರಲ್ಲೇ ಸರಿತಳಿಗೆ ಹಾಗೂ ಆಕಾಶ್ಗೆ ಒಂದು ಧ್ವನಿ ಕೇಳುತ್ತೆ. ಜಾಗ ಬಿಡು ನನ್ಗೆ. ಆಕಾಶ್, ಇವತ್ತು ನೀನ್ ನಿನ್ನ ಫೆರಾರಿ ಸ್ಪೋರ್ಟ್ಸ್ ಕಾರಲ್ಲಿ ಬರ್ಲಿಲ್ವಾ? ನಾನ್ ಅನ್ಕೊಂಡೆ ಇನ್ ಮುಂದೆ ಸರಿತಾ ಆ ಕಾರಲ್ಲೇ ಬರ್ತಾಳೆ ಅಂತ. ಒಂದ್ ನಿಮಿಷ, ಒಂದು ವೇಳೆ ಕಾಸ್ಟ್ಲಿ ಕಾರನ್ನ ರೆಂಟ್ ತಗೊಳ್ಳೋದಿಕ್ಕೆ ಆಕಾಶ್ ಹತ್ರ ದುಡ್ಡಿಲ್ಲ ಅಂತ ಕಾಣತ್ತೆ. ಸಂಧ್ಯಾ, ನೀನ್ ಮತ್ತೆ ಸರಿಯಾಗಿ ಒದೆ ತಿಂದು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಇದ್ಯಾ? ನನಗ್ ಚೆನ್ನಾಗ್ ನೆನ್ಪಿದೆ, ನಾನ್ ನಿನ್ನ ಮತ್ತೆ ಶೌರ್ಯನ ಮನೆಯಿಂದ ಆಚೆ ಹಾಕ್ದಾಗ. ಇದನ್ನ ಕೇಳಿ ಸಂಧ್ಯಾಳಿಗೆ ಆಶ್ಚರ್ಯವಾಗುತ್ತೆ. ನೀನು ಸ್ಪ್ರಿಂಗ್ ಕಾರ್ಪೊರೇಷನ್ ಡೀಲ್ ಇಂದಾಗಿ ಇಷ್ಟ ಹಾರಾಡ್ತಾ ಇದ್ಯಾ ಅಲ್ವಾ? ನಿನಗಷ್ಟು ಕೂಡ ಗೊತ್ತಿಲ್ವಾ? ತಾತ ನಿನ್ನ ಆ ಪ್ರಾಜೆಕ್ಟ್ ಇಂದ ಯಾವಾಗ್ಲೂ ತೆಗ್ದು ಹಾಕಿದ್ದಾರೆ. ಇದೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ? ನಿನ್ನೆ ತಾನೇ ಸರಿತಾ ಇದನ್ನ ಗೆದ್ದು ಈ ಪ್ರಾಜೆಕ್ಟ್ ಶೆಟ್ಟಿಸ್ ಕನ್ಸ್ಟ್ರಕ್ಷನ್ ಸಿಗ್ತಾ ಇದೆ. ಆನಂದ್ ಶೆಟ್ಟಿನ ಇಂಪ್ರೆಸ್ ಮಾಡಿದ್ಲು. ಆದ್ರೆ ಇವತ್ತು ಸಡನ್ ಆಗಿ ಪ್ರಾಜೆಕ್ಟ್ ಇಂದ ತೆಗೆದು ಹಾಕೋದ? ಈ ವಿಷಯ ಆಕಾಶಿಗೆ ಗೊತ್ತಾದಾಗ ಅವನಿಗೆ ಅಷ್ಟೊಂದು ಆಶ್ಚರ್ಯವಾಗ್ಲಿಲ್ಲ. ನಾನು ಹೀಗಾಗುತ್ತೆ ಅಂತ ಮುಂಚೆನೆ ಗೆಸ್ ಮಾಡಿದ್ದೆ. ಸರಿತಾ ಅವರ ತಾತನ ಒಪ್ಸೋದಕ್ಕೆ ಶೌರ್ಯ ಮತ್ತೆ ಅವರ ಅಪ್ಪ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಅಂತ. ಇನ್ನೊಂದ್ ಕಡೆ ಆಕಾಶ್ ಈಗ ತಾನೇ ಆಫೀಸಿಂದ ಹೊರಗೆ ಬಂದಿದ್ದ. ಶೌರ್ಯನ್ ಮುಖದಲ್ಲಿ ಬೇರೆ ತರಹದ ನಗು ಇರೋದು ಆಕಾಶ್ಗೆ ತಿಳಿಯುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ಶೌರ್ಯ ಇಷ್ಟೊಂದು ಖುಷಿ ಪಡ್ತಿರೋದು ನೋಡಿದ್ರೆ ಏನೋ ಪ್ರಾಬ್ಲಮ್ ಆಗಿದೆ. ನಾನು ಬೇಡ ಅನ್ಕೊಂಡ್ರು ಸ್ವಲ್ಪ ಜಾಸ್ತಿನೇ ಮರ್ಯಾದೆ ಕಳೆದೆ. ಆದ್ರೆ ಅವನು ಬೇಜಾರಾಗಿರೋದ್ ಬಿಟ್ಟು ಪಾರ್ಟಿ ಮಾಡ್ತಿದ್ದಾನೆ. ಮರ್ಯಾದೆ ಇಲ್ದವನು. ಆಕಾಶಿಗೇನ್ ಗೊತ್ತಿತ್ತು ಆ ವಿಕ್ಕಿ ಬಾಯ ಅಡ್ಡದಲ್ಲಿ ಆಕಾಶ್ನ ಹೆಂಡತಿ ಸರಿತಾ ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದು. ಸರಿತಾ ಸರಿಯಾದ ಸಮಯವನ್ನ ನೋಡಿ ಅಲ್ಲೇ ಇದ್ದ ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾಳೆ. ನನ್ ತಲೆ ನೋವು ಸಿಡಿತಿದೆ. ಒಂದ್ಸಲ ಈ ಕಟ್ಕೊಂಡ್ ಕೈಯಿಂದ ತಪ್ಪಿಸ್ಕೊಂಡ್ರೆ ಆಮೇಲೆ ಶೌರ್ಯ ನೋಡ್ಕೋತೀನಿ. ಚೇಲಾಗಳು ಬಾಸಿಗಾದ ಸ್ಥಿತಿಯನ್ನ ನೋಡಿ ಕೇಳ್ತಾರೆ, ಅಣ್ಣ ಏನಾಯ್ತು? ನಂಗೇನು ಆಗಿಲ್ಲ, ಚಿಕ್ಕ ಗಾಯ ಅಷ್ಟೇ. ನೀನ್ ಹೋಗು, ಹೋಗಿ ಆ ಹಕ್ಕಿನ ಹಿಡಿ. ತುಂಬಾ ಹೋರಾಡ್ತಿದ್ದಾಳೆ ಅವಳು. ಹೋಗಿ. ಎಲ್ಲಿ ಹೋದ್ಲು ಅವಳು? ಎಲ್ಲಿದ್ಯಾ ಸರಿತಾ? ಅಲ್ಲಿ ನೋಡು. ಏಯ್, ನೀನ್ ಆ ಕಡೆ ಹೋಗು. ಅಲ್ಲಿ ಹೊರಗೆ ಹೋಗು. ಅಯ್ಯೋ, ಹುಡ್ಕೆ ಅವಳ. ಆ ರೌಡಿ ಮತ್ತೆ ಅವನ ಜೊತೆ ಇರೋನಿಗೆ ಗೊತ್ತಾಗ್ತಿಲ್ಲ. ನಾನ್ ಬೇಗ ಇಲ್ಲಿಂದ ಹೊರಟೋಗ್ಬೇಕು. ಸರಿತಾ ಭಯದಲ್ಲೇ ಹಿಂದಿನ ಬಾಗ್ಲಿಂದ ತಪ್ಪಿಸ್ಕೊಳ್ತಾಳೆ. ಸರಿತಾ ಈಗ ನಿಧಾನವಾಗಿ ಹಾಲನ್ನ ತಲುಪ್ತಾಳೆ. ಹಾಗೆ ಅವಳ ಮೊಬೈಲ್ ಅನ್ನ ಎತ್ಕೊಂಡು ಸ್ವಲ್ಪ ನೆಮ್ಮದಿಯ ಏದುಸಿರನ್ನ ಬಿಡ್ತಾಳೆ. ಬಾರೆ. ಸ್ವಲ್ಪ ಸಮಯದಲ್ಲೇ ವಿಕ್ಕಿ ಭಾಯ್ ಹಾಗೂ ಅವರ ಕಡೆಯವರು ಸರಿತಾಳ ಮುಂದೆ ಬಂದು ನಿಲ್ತಾರೆ. ವಿಕ್ಕಿ ಅಣ್ಣ, ಈ ಹುಡುಗಿಗೆ ಹೆಂಗ್ ಪಾಠ ಕಲಿಸ್ಬೇಕು ಅಂದ್ರೆ ಇವಳು ನಿಮ್ಮನ್ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ಬೇಕು. ಏನ್ ಮಾಡ್ಲಿ, ಬಿಟ್ಬಿಡ್ಬೇಕಾ? ವಿಕ್ಕಿಯು ಕೂಡ ಹಾಗೆ ಅನ್ಕೊಂಡಿದ್ದ. ಅಣ್ಣ ಕಾಪಾಡಿ. ಆಕಾಶ್, ಇವನು ಸರಿತಾ ಗಂಡನ. ನೋಡು, ನೀನು ಹುಡುಗಿನ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗು. ನನ್ನ ಹೆಂಡತಿ ಮೇಲೆ ಕೈ ಇಡೋದಕ್ಕೆ ನಿನ್ಗೆ ಧೈರ್ಯ ಆದ್ರೂ ಹೇಗ್ ಬಂತು? ತನ್ನ ಹೆಂಡತಿಯ ಸ್ಥಿತಿಯನ್ನ ನೋಡಿ ಆಕಾಶ್ಗೆ ತುಂಬಾನೇ ನೋವಾಗುತ್ತೆ. ಆಕಾಶ್ಗೆ ಈ ನೋವನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಲೇ, ಇಲ್ಲೇ ನೋಡ್ತಿದ್ದೀರಾ? ಹೋಗಿ ಹೊಡಿರೋ, ನಾ ಹೊಡಿರೋ. ರಾಕಿ ತನ್ನ ಬಾಸ್ ವಿಕ್ಕಿ ಭಾಯ್ಗೆ ಏನಾದ್ರೂ ಹೇಳೋಕ್ಕೂ ಮುಂಚೆ ಅವನು ಆಕಾಶ್ನ ನೋಡಿ ಹೇಳ್ತಾನೆ, ಈ ಮ್ಯಾಟರ್ ನ ಸಾಲ್ವ್ ಮಾಡೋದಕ್ಕೆ ನಾವೇನ್ ಮಾಡೋದು? ರಾಕಿ ಒಬ್ಬ ಫೇಮಸ್ ಬಾಕ್ಸರ್ ನ ಜೊತೆಗೆ ತುಂಬಾ ಬ್ರಿಲಿಯಂಟ್ ವ್ಯಕ್ತಿ ಕೂಡ ಆಗಿದ್ದ. ಇವಾಗ ಸೋಲ್ ಒಪ್ಕೊಳ್ಳೋದೇ ಅವರಿಬ್ಬರಿಗೂ ಒಳ್ಳೇದು ಅಂತ ಅವನಿಗೆ ಗೊತ್ತಿತ್ತು. ಈ ಮನುಷ್ಯ ಇವನ ಕೈಗಳಿಂದ ನನ್ನ ಹೆಂಡತಿನ ಮುಟ್ಟಿದ್ದಾನೆ.
ಸ್ವಲ್ಪ ಸಮಯದ ನಂತರ ಆಕಾಶ್ ಸರಿತಾಳನ್ನ ತನ್ನ ಮನೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇರ್ತಾನೆ. ಗಾಬರಿಯಲ್ಲಿ ಆಕಾಶ್ ಸರಿತಾಳ ಕಣ್ಣನ್ನೇ ನೋಡ್ತಾ ಇರ್ತಾನೆ. ಮಿಸಸ್ ಯಾಮಿನಿ ಶೆಟ್ಟಿ ತನ್ನ ಗಂಡ ಶೇಖರ್ ಶೆಟ್ಟಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾಗಿತ್ತು. ಅದಕ್ಕೆ ಇವತ್ ಮನೆಯಲ್ಲಿ ಆಕಾಶ್ ಮತ್ತೆ ಸರಿತಾ ಇಬ್ರೇ ಇದ್ರು. ಐ ಆಮ್ ಸಾರಿ ಸರಿತಾ, ನಾನು ನಿನ್ನ ನೋಡ್ಕೊಳಕ್ಕಾಗಿಲ್ಲ. ನೀನೇನೆಲ್ಲ ಎದುರಿಸ್ಬೇಕಾಗಿ ಬಂತು ಗೊತ್ತಿಲ್ಲ. ಒಂದ್ ವೇಳೆ ನಾನು ಅಲ್ಲಿಗೆ ಬರದೇ ಹೋಗಿದ್ದಿದ್ರೆ ಏನೆಲ್ಲ ಆಗಿರ್ತಿತ್ತು. ಆ ಶೌರ್ಯನ್ ನಾನು ನೋಡ್ಕೋತೀನಿ. ಆಕಾಶ್ ಸರಿತಾಳಿಗೆ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಅವಳು ಕಣ್ಣನ್ನ ತೆರಿತಾಳೆ. ಸರಿತಾಳಿಗೆ ಈಗ ಪ್ರಜ್ಞೆ ಬರುತ್ತೆ. ಆಕಾಶ್ ಸರಿತಾಳನ್ನೇ ನೋಡ್ತಾ ಇರ್ತಾನೆ. ಏನೂ ಆಗಿಲ್ಲ ಅಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಸರಿತಾ ಆಕಾಶ್ನ ಕೈಯನ್ನ ಹಿಡ್ಕೊಂಡು ಬೆಡ್ ಮೇಲಿಂದ ಎದ್ದು ಕೂತ್ಕೋತಾಳೆ. ಆಕಾಶ್ ಸರಿತಾಳ ಬೆನ್ನಿಗೆ ದಿಂಬನ್ನ ಇಡ್ತಾನೆ. ಆಕಾಶ್ ಸರಿತಾಳ ಕೈಯನ್ನ ಬಿಡಿಸ್ಕೋಬೇಕು ಅನ್ನೋಷ್ಟ್ರಲ್ಲೇ ಸರಿತಾ ಆಕಾಶ್ನನ್ನ ತಪ್ಕೋತಾಳೆ. ಇದನ್ನೆಲ್ಲ ನೋಡಿ ಆಕಾಶ್ಗೆ ಆಶ್ಚರ್ಯವಾಗುತ್ತೆ. ಅವನು ಸರಿತಾಳ ಹತ್ರ ಕೇಳ್ತಾನೆ, ಇದೇನ್ ಮಾಡ್ತಾ ಇದೀಯಾ? ನಿಂಗೇನಾಯ್ತು? ನನಗೆ ತುಂಬಾ ಭಯ ಆಗಿತ್ತು. ಆದ್ರೆ ಈಗ ನೀನು ನನ್ ಜೊತೆ ಇದೀಯ, ಸೊ ಯಾವ ಭಯನೂ ಇಲ್ಲ. ಇಷ್ಟನ್ನ ಹೇಳ್ತಾ ಸರಿತಾ ಚಿಕ್ಕ ಮಗುವಿನ ಹಾಗೆ ನಗೋದಕ್ಕೆ ಶುರು ಮಾಡ್ತಾಳೆ. ನಾನು ನಿನ್ ಜೊತೆನೇ ಇರ್ತೀನಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟನ್ನ ಕೇಳಿ ಸರಿತಳಿಗೆ ಸಂತೋಷವಾಗುತ್ತೆ. ಇದೇನಾಗ್ತಾ ಇದೆ ಹಬ್ಬಿ? ಇದನ್ನ ಮೊದಲನೇ ಸಾರಿ ಕೇಳಿಸ್ಕೊತಾ ಇದ್ದೀನಿ. ಇದು 1 ಮಿನಿಟ್. ಸರಿತಾಗೆ ನಶೆ ಇನ್ನೂ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಗೊತ್ತಾಗ್ತಿಲ್ಲ. ಶೌರ್ಯ ಮತ್ತೆ ವಿಕ್ಕಿ ಸೇರ್ಕೊಂಡು ಇವಳಿಗೇನ್ ಕುಡಿಸಿದ್ರೋ ಏನೋ. ನಾನ್ ನೋಡಕ್ ಚೆನ್ನಾಗಿಲ್ವಾ, ಅಥವಾ ನಾನು ನಿನ್ಗೆ ವೈಫ್ ಆಗಿರೋದಕ್ಕೆ ಲಾಯಕ್ಕಾಗಿಲ್ವಾ? ಇವಾಗಂತೂ ಆಕಾಶ್ಗೆ ಇನ್ನಷ್ಟು ಆಶ್ಚರ್ಯವಾಯ್ತು. ಸರಿತಾ ಹೀಗೆಲ್ಲ ಹೇಳೋದಕ್ಕೆ ಹೇಗ್ ಸಾಧ್ಯ? ಸರಿತಾ ಬ್ಯೂಟಿಫುಲ್ ಅಲ್ಲ ಅನ್ನೋದಾದ್ರೆ ಬ್ಯೂಟಿಫುಲ್ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಆರ್ಡರ್ ಇಲ್ಲ ಏನೂ ಇಲ್ಲ. ಆದ್ರೆ ನೀನ್ ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದೀಯಾ? ನಾನ್ ನಿನ್ನ ಖುಷಿಯಾಗಿಡೋಕೆ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಡಯಟಿಂಗ್ ಸ್ಟಾರ್ಟ್ ಮಾಡ್ಲಾ, ಅಥವಾ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಲಾ? ನೀನ್ ಏನ್ ಹೇಳ್ತೀಯೋ ನಾನು ಅದೇ ಮಾಡ್ತೀನಿ. ಈಗ ಸರಿತಾಳಿಗೆ ನಶೆ ಏರಿದೆ ಅನ್ನೋದು ಆಕಾಶ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನೀನ್ ಚೇಂಜ್ ಆಗೋಂತ ಅಗತ್ಯನೇ ಇಲ್ಲ. ನೀನ್ ಹೇಗಿದೆಯೋ ಹಾಗಿದ್ರೇನೆ ನನ್ಗಿಷ್ಟ. ಈಗ ನೀನ್ ಮಲಕ್ಕೋ. ನೀವು ಇಲ್ಲೇ ಮಲ್ಕೊಳ್ಳಿ. ತನ್ನ ಗಂಡನ ಇಂಥ ಎಕ್ಸ್ಪ್ರೆಷನ್ ನ ನೋಡಿ ಸರಿತಾಳಿಗೆ ನಗು ತಡ್ಕೊಳಕ್ಕಾಗ್ಲಿಲ್ಲ. ಹಾಗೆ ನಗ್ನಗ್ತಾ ಅವರಿಬ್ರು ಯಾವಾಗ ಮಲ್ಕೊಂಡ್ರು ಅನ್ನೋದು ಅವರಿಗೆ ಗೊತ್ತಾಗ್ಲಿಲ್ಲ. ಇವತ್ತಿನ ದಿನನ ಸರಿತಾ ಹಾಗೂ ಇವತ್ತಿನ ರಾತ್ರಿನ ಆಕಾಶ್ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇಷ್ಟೊತ್ತಿಗೆ ವಿಕ್ಕಿ ಅಣ್ಣ ನನಗೆ ವಿಡಿಯೋ ಕಳಿಸ್ಬೇಕಾಗಿತ್ತಲ್ವಾ? ಅವ್ರದೊಂದು ಕಾಲು ಬಂದಿಲ್ಲ, ಒಂದು ಮೆಸೇಜ್ ಕೂಡ ಬಂದಿಲ್ಲ. ಹಲೋ ನೋಡಿ ಶೌರ್ಯ, ಈ ಡೀಲು ಇಲ್ಲಿಗೆ ಮುಗೀತು. ಇದನ್ನ ಕೇಳಿ ಶೌರ್ಯಂಗೆ ಆಶ್ಚರ್ಯವಾಗುತ್ತೆ. ಹಾಗಿದ್ರೆ ವಿಡಿಯೋ ರೆಡಿ ಇದೆಯಾ ನಿಮ್ಮ ಹತ್ರ? ಅಯ್ಯೋ, ಡೀಲ್ ಮುಗೀತು ಅಂತ ಅಂದ್ರೆ ಕೆಲ್ಸ ಆಗಿಲ್ಲ ಅಂತ ಅರ್ಥ ಆಯ್ತಾ? ವಿಡಿಯೋನು ಮಾಡಕ್ಕಾಗಿಲ್ಲ, ನನ್ನ ಮತ್ತೆ ಸರಿತಾ ಮಧ್ಯೆ ಏನೂ ಆಗೂ ಇಲ್ಲ. ಆದ್ರೆ ಹಾಗಾಗೋದಕ್ಕೆ ಹೇಗ್ ಸಾಧ್ಯ? ಪೊಲೀಸ್ ಬಂದ್ಬಿಟ್ರು, ಹಾಗಾಗಿ ಕೆಲ್ಸ ಆಗಿಲ್ಲ. ಮತ್ತೆ ಇವತ್ತಿಗೆ ನಿಮ್ಮ ಮಧ್ಯೆ ಇದ್ದಿದ್ದೀ ಡೀಲ್ ಕ್ಯಾನ್ಸಲ್. ಆದ್ರೆ ವಿಕ್ಕಿ ಬಾಯ್ ಅವರ ನಿರ್ಧಾರನ ತಿಳಿಸಿ ಫೋನ್ ನ ಕಟ್ ಮಾಡಿದ್ರು. ಶೌರ್ಯನ ಪರಿಸ್ಥಿತಿ ಗಂಭೀರವಾಗಿತ್ತು. ನಿನ್ನೆ ಸರಿತಾಳ ಜೊತೆ ನಡೆದ ಘಟನೆಯನ್ನ ಸರಿತಾ ಅಷ್ಟು ಈಸಿಯಾಗಿ ಮರೆಯೋಳಾಗಿರ್ಲಿಲ್ಲ. ಈ ವಿಷಯ ಶೌರ್ಯಂಗೂ ಗೊತ್ತಿತ್ತು. ನಿನಗ್ ಗೊತ್ತಾ, ನೆನ್ನೆ ಸರಿತಾ ವಿಕ್ಕಿ ಅನ್ನೋ ಗುಂಡ ಜೊತೆ ಇದ್ಲು. ಮತ್ ಅವ್ರಿಬ್ರು ವಿಕ್ಕಿ ಅಡ್ಡ ರೂಮಲ್ಲಿ ಒಂಟಿಯಾಗಿದ್ರು. ನಿನಗಿದೆಲ್ಲ ಯಾರು ಹೇಳಿದ್ ಸಂಧ್ಯಾ? ನನ್ ಫ್ರೆಂಡ್ ಹೇಳಿದ್ದು. ಅವಳು ನನಗ್ ಕಾಲ್ ಮಾಡಿ ಸರಿತಾ ಮಾಡ್ತಾರೋ ಕೆಲ್ಸದ ಬಗ್ಗೆ ಹೇಳಿದ್ಲು. ಸಂಧ್ಯಾ ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೆ ಶೌರ್ಯಂಗೆ ಒಂದು ಉಪಾಯ ಹೊಳೆಯುತ್ತೆ. ಸಂಧ್ಯಾ ಇದ್ರ ಬಗ್ಗೆ ನನಗೂ ಸ್ವಲ್ಪ ಗೊತ್ತು. ಮತ್ತೆ ನಾನು ಇದನ್ನು ಕೇಳ್ಪಟ್ಟೆ, ಸರಿತಾ ಇವತ್ ಬೆಳಿಗ್ಗೆ ತನಕನೂ ಅಲ್ಲೇ ಇದ್ಲು, ಅದೇ ರೌಡಿ ವಿಕ್ಕಿ ಜೊತೆ. ವಾಟ್? ಹೇಗೆ ಸ್ಪ್ರಿಂಗ್ ಕಾರ್ಪೊರೇಷನ್ ಡೀಲ್ ಇಂದ ಅವನನ್ನ ತೆಗ್ದು ಹಾಕಿದೀವೋ ಅದೇ ರೀತಿ ಈ ಕುಟುಂಬದಿಂದನೂ ಅವನನ್ನ ಒದ್ದು ಆಚೆ ಹಾಕ್ತೀವಿ. ಈಗ ನಡಿ, ನಾವು ಹೋಗೋಣ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.